ಎಲ್ರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಪಡುವ ವಿಷಯ ಏನಂದರೆ, ಎರಡನೇ ಲಾಕ್ಡೌನ್ ನಂತರ ಏನೊಂದು ತಿಂಗಳಲ್ಲಿ ಈಗ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾ ಬಂತು. ಆ ಸಿನಿಮಾಗಳು ಒಳ್ಳೆ ಓಪನಿಂಗ್ ತಗೊಂಡು ಒಳ್ಳೊಳ್ಳೆ ಕಲೆಕ್ಷನ್ ನೋಡ್ತಾ ಇದೆ. ಅದೇ ರೀತಿ ಇವತ್ತಿನ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಬಜರಂಗಿ 2 29ನೇ ತಾರೀಕು ತೆರೆ ಕಾಣ್ತಾ ಇದೆ. ಈ ಸಿನಿಮಾನು ಶುರುವಾಗಿದ್ದು 2019ರಲ್ಲಿ ಲಾಕ್ಡೌನ್ಗಾಗಿ ಮುಂದೆ ಶಿಫ್ಟ್ ಆಯಿತು. ಸೊ ನಮ್ಮ ಎಡಿಟಿಂಗ್ ರೂಮಲ್ಲೇ ಎಡಿಟಿಂಗ್ ನಡಿಬೇಕಾದ್ರೆ ಮೊದಲನೇ ಲಾಕ್ಡೌನಿಂದ ಎರಡನೇ ಲಾಕ್ಡೌನ್ ಮುಗಿದು ಒಂದು 3 ತಿಂಗಳಂದ್ರೂ ಕೆಲಸ ನಡೀತಾನೆ ಇತ್ತು. ಅವಾಗಿಂದನೂ ಕೆಲವಾರು ಕ್ಲಿಪ್ಪಿಂಗ್ಸು ಸಿನಿಮಾ ನೋಡ್ತಾನೆ ಬರ್ತದೆ. ತುಂಬ ಅದ್ಭುತವಾಗಿ ಕಾಣ್ತಿತ್ತು. ನನ್ನ ಮುಂದೆ ಕೂತಿರುವಂಥ ನಮ್ಮ ಕಲಾವಿದರಾದ ಶ್ರುತಿ ಮೇಡಮ್ ಇರ್ಬೋದು, ಅಫ್ಕೋರ್ಸ್ ಶಿವಣ್ಣ ಅವರು ಇದೇ ಥರದಲ್ಲಿ, ಭಾವನಾ ಅವ್ರು ಇರ್ಬೋದು, ಎಲ್ಲರೂ ಅದ್ಭುತವಾಗಿ ಕಾಣ್ತಾ ಇದ್ರು. ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ರು. ಒಳ್ಳೆ ಪ್ರೊಡಕ್ಷನ್ ಕ್ವಾಲಿಟಿ. ಥ್ಯಾಂಕ್ಸ್ ಟು ಜಯಣ್ಣ ಬೋಗಣ್ಣ ಅವರು ತುಂಬ ಇಂಟ್ರೆಸ್ಟ್ ಇಟ್ಟು ಸಿನಿಮಾ ಮಾಡಿದ್ದಾರೆ. ಸೊ ಹಾಗಾಗಿ ಸಿನಿಮಾ ಇನ್ನೇನು 29ನೇ ತಾರೀಕು ತೆರೆ ಕಾಣ್ತಾ ಇದೆ. ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ, ದೇವರು ಇಲ್ಲೆಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಮರೆಯೋಕ್ಕಾಗದೇ ಇರೋಂಥ ಒಂದು ಗೆಟಪ್ ಅಂದರೆ ಚೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನನಗೆ ಮನಮೆಚ್ಚಿದ ಹುಡುಗಿ ಕ್ಯಾರೆಕ್ಟರ್ ತುಂಬ ಇಷ್ಟ. ಅದಾದಮೇಲೆ ಜನ್ಮದ ಜೋಡಿ ಕ್ಯಾರೆಕ್ಟರ್ದು ತುಂಬ ಇಷ್ಟ. ಕುರುಬನ ರಾಣಿ ಕ್ಯಾರೆಕ್ಟರ್ ತುಂಬ ಇಷ್ಟ. ನಮ್ಮ ಶಿವಣ್ಣ ಹಳ್ಳಿ ಗೆಟಪ್ಲಿ ಬಂದರೆ ಕಾಣೋ ಲುಕ್ಕೇ ಸೂಪರ್ ಆಗಿರುತ್ತೆ. ಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ.